ನಮಸ್ತೆ. ಏನು ಜಾಗ ನೋಡ್ತಾ ಇದ್ದೀವಿ ಈಗ. ಈ ಜಾಗ ಮಾರಾಟಕ್ಕಿರುವಂಥ ಜಾಗ ಇದು. ರೆಡ್ ಸಾಲ್ ಮಣ್ಣು ಕೆಂಪು ಮಣ್ಣು, ತೋಟಕ್ಕೆ ಚೆನ್ನಾಗಿರುವಂಥ ಜಾಗ, ಒಳ್ಳೆ ಮಣ್ಣು. ಆಮೇಲೆ ನೀರು ಚೆನ್ನಾಗಿ ಸಿಗ್ತದೆ, ಬೋರ್ಗೆ ಏನು ತೊಂದರೆ ಇಲ್ಲ. ಇದೆಲ್ಲ ತೆಂಗಿದೆಯಲ್ಲ, ಇದೆಲ್ಲ ಬೋರ್ ನೀರಲ್ಲೇ ಬೆಳೆದಿರುವಂಥ ಜಾಗ ಇದು. ನೋಡಿ, ಎಲ್ಲ ತೆಂಗು ಮಡಗಿದ್ದಾರೆ, ಎಲ್ಲ ಬೋರ್ ನೀರಲ್ಲೇ ತೋಟ ಮಾಡಿರೋದು. ಹಂಗಾಗಿ ರೆಡ್ ಸಾಲ್ ಮಣ್ಣಿದು. ಒಟ್ಟು ಟೋಟಲ್ಲು 11 ಎಕರೆ. ಪೇಪರೆಲ್ಲ ರೆಡಿ ಇರುವಂಥ ಜಾಗ, ರಿಜಿಸ್ಟರ್ಡ್ ರೆಡಿ ಇರುವಂಥ ಜಾಗ. ನೋಡಿ, ಅದೇ ಅದ್ಬಸ್ತ್ ಕಲ್ಲು ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಅದ್ಬಸ್ತ್ ಕಲ್ಲು. ಇದು ಸೇರ್ಕೊಂಡಂಗೆ ಇಲ್ಲೇನು ಕಾಣ್ತಾ ಇದೆ ರೆಡ್ ಸಾಲ್ ಮಣ್ಣು ಉಳುಮೆ ಮಾಡಿರೋದು. ಈ ಜಾಗ 11 ಎಕರೆ ಸೇಲ್ಗಿರುವಂಥ ಜಾಗ ಇದು. ಹನ್ನೊಂದು ಎಕರೆ ಇದು. ನೋಡಿ, ಹಿಂದೆಗಡೆಲ್ಲ ತೋಟ ಮಾಡಿದ್ದಾರೆ. ನೋಡಿ, ಹಿಂದೆಗಡೆಲ್ಲ ತೋಟ ಮಾಡಿದ್ದಾರೆ. ಎಲ್ಲ ಬೋರ್ ನೀರು, ಪವರ್ ಪಾಯಿಂಟ್ ಚೆನ್ನಾಗಿದೆ. 11 ಎಕರೆ, 1 ಎಕರೆ 32 ಲಕ್ಷ. 1 ಎಕರೆಗೆ 32 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ಜಾಗ ಬಂದು ನಾಮಂಗಲ ತಾಲೂಕು ಜಾಗ ಬಂದು ಜಲ್ಲಿಮೆಟ್ಲಿಂಗ್ ರೋಡಿಂದ ಒಂದು 800 ಮೀಟ್ರ್ ಮಣ್ ರೋಡು. ಒಂದು 800 ಮೀಟ್ರ್ ಮಣ್ ರೋಡ ಬರಬೇಕು. ಆಕಾಶ ರೋಡ್, ಅದು 30 ಅಡಿ ರೋಡು, ಮಣ್ ರೋಡು. ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ರೆಡ್ ಸಾಲ್ ಮಣ್ಣು ತೋಟ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ನೋಡಿ, ರೆಡ್ ಸಾಲ್ ಮಣ್ಣು ತುಂಬ ಚೆನ್ನಾಗಿದೆ, ಕೆಂಪು. ನೋಡಿ, ಇಲ್ಲಿ ಬೆಟ್ಟ ಕಾಣ್ತಾ ಇದೆ. ನೋಡಿ, ಕೋಟೆ ಬೆಟ್ಟ ಅದು ಕಾಣ್ತಾರೆ. ಬೆಟ್ಟ ಕೋಟೆ ಬೆಟ್ಟ ಅದು. ಮಣ್ ರೋಡು, 30 ಅಡಿ ರಸ್ತೆನೇ ಇದು. ಒಟ್ಟು ಇದು ವಿಸ್ತೀರ್ಣ ಬಂದು 11 ಎಕರೆ. 11 ಎಕರೆ, 1 ಎಕರೆಗೆ 32 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ನಾಮಂಗಲ ತಾಲೂಕು ಜಾಗ ಬಂದು. ಜಾಗ ಓಕೆ ಆದರೆ ಕೆಳಗಡೆ ಇರೋಂಥ ನಂಬರ್ ಫೋನ್ ಮಾಡಿ ಸರ್. ಜಲ್ಲಿಮೆಟ್ಲಿಂಗ್ ರೋಡಿಂದ 800 ಮೀಟ್ರ್ ಮಣ್ ರೋಡು, 30 ಅಡಿ ರಸ್ತೆ. ಅದನ್ನು ದೊಡ್ಡ ರೋಡ್, 30 ಅಡಿ ರಸ್ತೆ, ಮಣ್ ರೋಡು.